ನಮ್ಮನೇಲಿ ಚಪಾತಿ ಹಿಟ್ಟಿಗೆ ಈ ರೀತಿ ಸ್ವಲ್ಪ ಕಾಳುಗಳನ್ನೆಲ್ಲ ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಮಾಡ್ಕೊಳ್ತೀವಿ. ಅಂದರೆ ಮಲ್ಟಿಗ್ರೇನ್ ಗೋಧಿ ಹಿಟ್ಟನ್ನು ಮನೇಲೇ ಮಾಡ್ಕೊಳ್ತೀವಿ. ತುಂಬಾ ರುಚಿಯಾಗಿರುತ್ತೆ ಚಪಾತಿ. ಇದ್ರ ಜೊತೆ ಏನು ಬೇಡ, ಹಾಗೇ ತಿನ್ಬೋದು, ಅಷ್ಟು ರುಚಿಕರವಾಗಿರುತ್ತೆ. ಜೊತೆಗೆ ಚಪಾತಿನೂ ಸಹ ತುಂಬಾ ಮೃದುವಾಗಿ ಬರುತ್ತೆ. ಈ ಒಂದು ಚಪಾತಿ ಹಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ 5 kg ಆಗುವಷ್ಟು ಗೋಧಿ ತೊಗೊಂಡಿದ್ದೀನಿ. ಪ್ರತಿಯೊಂದನ್ನು ಸಹ ಚೆನ್ನಾಗಿ ತೊಳೆದು ನಂತರ ಒಣಗಿಸಿ ತೋರಿಸ್ತಾ ಇದ್ದೀನಿ. 1/4 kg ಆಗುವಷ್ಟು ಮೆಕ್ಕೆಜೋಳ ಅಥವಾ ಮುಸ್ಕಿನ ಜೋಳ, 1/4 kg ಆಗುವಷ್ಟು ಸೋಯಾ ಕಾಳು, 1/4 kg ಆಗುವಷ್ಟು ಬಿಳಿ ಜೋಳ, 1/4 kg ಆಗುವಷ್ಟು ಸ್ಮಾಲ್ ಸೈಜ್ದು ಸೋಯಾ ಚಂಕ್ಸ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ 100 ಗ್ರಾಮ್ ಆಗುವಷ್ಟು ಕಡಲೆಕಾಳು, 1/4 kg ಆಗುವಷ್ಟು ಹೆಸರು ಕಾಳು, 4 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಮೆಂತ್ಯನ ಸೇರಿಸೋದ್ರಿಂದ ದೇಹದ ಉಷ್ಣತೆನ ಕಡಿಮೆ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಮೆಂತ್ಯನ ಸಹ ಹಾಕ್ಕೊಂಡು ಮಿಲ್ಲಲ್ಲಿ ಇದನ್ನು 2 ಸಲ ಹಾಕಿ ಪೌಡ್ರ್ ಮಾಡಿಸಿ ತಂದಿಟ್ಕೊಂಡಿದ್ದೀನಿ. ಇದನ್ನು ಸುಮಾರಾಗಿ ಒಂದು 4 ರಿಂದ 5 ತಿಂಗಳುಗಳ ಕಾಲ ನೀವು ಸ್ಟೋರ್ ಮಾಡ್ಕೋಬೋದು. ಯಾವುದನ್ನು ಸಹ ಹುರಿಯೋದು ಬೇಡ, ಚೆನ್ನಾಗಿ ತೊಳೆದು ಒಣಗಿಸಿ ಇದನ್ನು ಪುಡಿ ಮಾಡಿಸ್ಕೊಳ್ಳೋದಷ್ಟೇ. ಇವಾಗ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಕಲಸಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕಿಟ್ಟು ನಂತರ ಈ ರೀತಿಯಾಗಿ ಲೇಯರ್ ಆಗಿ ಒತ್ಕೊಂಡು ಚಪಾತಿನ ಬೇಯಿಸ್ಕೊಂಡ್ರೆ ಆಯಿತು. ಮೃದುವಾಗಿ ಈ ರೀತಿ ಪದರವಾಗಿರುವಂತಹ ಚಪಾತಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಗೋಧಿ ಹಿಟ್ಟಲ್ಲಿ ಈ ರೀತಿಯಾಗಿ ಮಾಡಿ ನೋಡಿ.